ಹಲೋ ಎಸ್ ಎಸ್ ಎಲ್ ಸಿ ಚಾಂಪಿಯನ್ಸ್. ನಾನು ನಿಮ್ಮ ರಾಹುಲ್ ಪಟೇಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸ್ ಇಂದ. ಸೊ ಬಿಫೋರ್ ಈ ಒಂದು ವಿಡಿಯೋ ಎಲೆಕ್ಟ್ರಿಸಿಟಿ ಬಗ್ಗೆ ಇದೆ. ಸೊ ಬಿಫೋರ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಎಲ್ಲರಿಗೂ ಗೊತ್ತು ಆಪರೇಷನ್ ಸಿಂಧೂರ್. ಸೊ ಇವತ್ತು ಬೆಳಗ್ಗೆ ಆಗಿದ್ದು ಮಿಡ್ ನೈಟ್. ಬೆಳಗ್ಗೆ ಎದ್ದ ತಕ್ಷಣ ನ್ಯೂಸ್ ನೋಡಿದಾಗ ಸೊ ಹ್ಯಾಪಿ ದಟ್ ಏನೇನು ಆಗಬೇಕಾಗಿತ್ತು ಅಂತ ನಮಗೆ ಇಷ್ಟು ದಿನ ಒಳಗೆ ಕುದೀತಾ ಇತ್ತು, ಅದು ಒಂದೊಂದಾಗೆ ಆಗ್ತಾ ಇದೆ. ಇಟ್ಸ್ ಸ್ಟಿಲ್ ದ ಬಿಗಿನಿಂಗ್. ಎಲ್ಲೋ ಒಂದು ಸ್ಟೇಟಸ್ ನೋಡಿದೆ, ಲೈಕ್ ದೇರ್ ವಾಸ್ ಒಂದು ಪೋಸ್ಟರ್ ಥರ, ಏನು ಸನ್ರೈಸ್ ಅಟ್ ಮಿಡ್ ನೈಟ್ ಕೆಳಗೆ ಇನ್ನೊಂದು ಟೈಟಲ್ ಇತ್ತು, ಪ್ರೊಡ್ಯೂಸ್ಡ್ ಆ್ಯಂಡ್ ಡೈರೆಕ್ಟೆಡ್ ಬೈ ಇಂಡಿಯನ್ ಡಿಫೆನ್ಸ್. ಸೊ ಎ ಬಿಗ್ ಸಲ್ಯೂಟ್ ಟು ದ ಇಂಡಿಯನ್ ಆರ್ಮಿ. ಯಾಕಂದರೆ ಇಂಡಿಯನ್ ಆರ್ಮಿ ಅಷ್ಟೇ ಅಲ್ಲ, ಇಂಡಿಯನ್ ಆರ್ಮಿ, ನೇವಿ, ಏರ್ಫೋರ್ಸ್ ಮೂರು ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್. ಸೊ ದೇ ಆರ್ ರಿಯಲಿ ದ ಬ್ಯಾಕ್ ಬೋನ್. ಸೊ ಎಷ್ಟು ಆ ಒಂದು ಸಪೋರ್ಟ್, ನಮಗೆ ಆರಾಮಾಗಿ ನೆಮ್ಮದಿಯಾಗಿ ರಾತ್ರಿ ನಿದ್ದೆ ಮಾಡಬೇಕು ಅಂದರೆ, ಲೈಕ್ ನಾವಿಲ್ಲಿ ನಿದ್ದೆ ಮಾಡ್ತಿರ್ತೀವಿ, ನಾವು ಆರಾಮಾಗಿರ್ತೀವಿ, ಬಟ್ ಮಿಡ್ ನೈಟಲ್ಲಿ ಹೋಗಿ ಇಫ್ ದೇ ವಾಂಟ್ ಟು ಕ್ಯಾರಿ ಔಟ್ ಎನಿ ಆಪರೇಷನ್, ಇಟ್ಸ್ ನಾಟ್ ಸೊ ಈಸಿ. ಸೊ ಬಿಗ್ ಸಲ್ಯೂಟ್. ಸೊ ಇಟ್ಸ್ ಆಲ್ ಲೈಕ್, ಯಾರೇ ಈಗ ಇನ್ಮೇಲೆ ಇಫ್ ಎನಿ ಪೀಪಲ್, ಇಫ್ ಎನಿ ಒನ್ ಆಫ್ ದೆಮ್ ವಾಂಟ್ಸ್ ಟು ಇವನ್ ಥಿಂಕ್ ಅಬೌಟ್ ಇಟ್, ಒಂದ್ಸಲ ಅಲ್ಲ 10 ಸಲ ಯೋಚನೆ ಮಾಡ್ತಾರೆ ಏನೋ ಮಾಡಬೇಕಾ ಅಂತ. ಬಿಕಾಸ್ the India that was there in the past is not the same. It is changing. So it's a new India, it's a new beginning. Because ನಾನು ಹೊರಗೆ ಹೋಗಿದ್ದೆ, ಸೊ ಐ ವಾಸ್ ದೇರ್ ಇನ್ ದ ಅಬ್ರಾಡ್. ಸೊ ಅಲ್ಲೆಲ್ಲ ದ ವೇ, ದ ಪರ್ಸ್ಪೆಕ್ಟಿವ್, ಅವ್ರದ್ದು ಪೀಪಲ್ದು ಮೈಂಡ್ ಸೆಟ್ ಏನಾಗ್ತಿದೆ, ಚೇಂಜ್ ಆಗ್ತಿದೆ. ಇಂಡಿಯನ್ಸ್ ಅಂದರೆ ಫಸ್ಟ್ ಏನಂತ ಯೋಚನೆ ಮಾಡ್ತಿದ್ರು, ಈಗ ಇಂಡಿಯನ್ಸ್ ಅಂದರೆ ಆ ಒಂದು ರೆಸ್ಪೆಕ್ಟ್, ಆ ಒಂದು ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಿಕಾಸ್ ಈಗ ಇಟ್ಸ್ ಎ ನ್ಯೂ ಇಂಡಿಯಾ, ಇಟ್ಸ್ ಎ ನ್ಯೂ, ಲೈಕ್ ವಿ ಆರ್ ದ ಡ್ರೈವಿಂಗ್ ಫೋರ್ಸ್ ನಾವು. ಸೊ ನಮಗಿಂತ ನೀವು ದ ಯಂಗರ್ ಜನ್ರೇಷನ್. ಸೊ ಇಟ್ಸ್ ಕಂಪ್ಲೀಟ್ ನ್ಯೂ ಇಂಡಿಯಾ ಆ್ಯಂಡ್ ಇಟ್ಸ್ ಜಸ್ಟ್ ಸೊ ಅಗೇನ್ ಎಲೆಕ್ಟ್ರಿಸಿಟಿ ಅಂದಿದ ತಕ್ಷಣ ಈಗ ನೀವು ಕೇಳ್ತಿರ್ತೀರ ಬ್ಲ್ಯಾಕ್ಔಟ್, ಏನಿದು ಬ್ಲ್ಯಾಕ್ಔಟ್. ಆ್ಯಂಡ್ ಇನ್ನೊಂದು ರಿಕ್ವೆಸ್ಟ್ ಏನು ಅಂದರೆ, ಲೈಕ್ ವಾಟ್ ಎವರ್ ಈಸ್ ಹ್ಯಾಪ್ನಿಂಗ್ ಈಗ ಏನು ಇವತ್ತು ಮೇ 7th ಇತ್ತು. ಮೇ 7th ಕೆಲವೊಂದು ಕಡೆ ಎಲ್ಲ ಮಾಕ್ ಡ್ರಿಲ್ ಅದು ಇದು ಸ್ಟಾರ್ಟ್ ಮಾಡಬೇಕು. ಸೊ ಹೆಂಗೆ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ, ಇಟ್ಸ್ ಅ ಲಾಸ್ಟ್ ಆಪ್ಷನ್, ಬಟ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಏನೇನು ಮಾಡಬೇಕು ಅಂತ ಏನೇನು ಗೈಡೆನ್ಸ್ ಅಥವಾ ಏನೇನು ಕೊಡ್ತಾರೆ. ಸೊ ಇಟ್ಸ್ ಬೆಟರ್ ಟು ಫಾಲೋ ದಟ್. ಬಿಕಾಸ್ ಏನೂ ಆಗಲ್ಲ, ಬಟ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್. ಸೊ ಪ್ರಿಪೇರ್ಡ್ನೆಸ್ಸು ಇಲ್ಲಿ ನಮಗೆ ಈಗ ಮಾಡ್ತಿದ್ದೀವಿ, ಬಟ್ ನಾನು ನೆದರ್ಲ್ಯಾಂಡ್ಸಲ್ಲಿದ್ದಾಗ ಈವನ್ ಲಾಸ್ಟ್ ಇಯರಿಂದನೇ ದೋ ಅಲ್ಲಿ ಏನೂ ಇಲ್ಲ, ವಾರ್ ಲೈಕ್ ಸಿಚುವೇಶನ್ ಏನೂ ಇಲ್ಲ ಅಂದ್ರೂ ಏನೊಂದು ಕಾನ್ಫ್ಲಿಕ್ಟ್ ಆಗ್ತಿತ್ತು ಇಲ್ಲಿ ರಷ್ಯಾ ಯುಕ್ರೇನ್ ಮಧ್ಯೆ. ಸೊ ಅದರಿಂದ ಇಟ್ಸ್ ಲೈಕ್ ಪ್ರಿಪೇರ್ಡ್ನೆಸ್, ಬೀಯಿಂಗ್ ಪ್ರಿಪೇರ್ಡ್. ನೆದರ್ಲ್ಯಾಂಡ್ಸಲ್ಲೂ ಇರೋದು, ಬಟ್ ಎವ್ರಿ ಮಂಡೇ ಆರ್ ವೆಡ್ನೆಸ್ಡೇ ಅನ್ಸುತ್ತೆ. ಸೊ 11 o'clock ಒಂದು ಸೈರನ್ ಹಾಕೋರು. ಸೊ ಇಟ್ಸ್ ಕೈಂಡ್ ಆಫ್ ಓಕೆ, ಇನ್ ಕೇಸ್ ಏನಾದರೂ ಬೇರೆ ಟೈಮಲ್ಲಿ ಬಂತು ಅಂದರೆ ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್, ಏನೇನು ಮಾಡಬೇಕು ಅಂತ. ತುಂಬ ಹಿಂದೆನೇ ದೇವರ್ ಬೀಯಿಂಗ್ ಪ್ರಿಪೇರ್ಡ್. ಅದಾಗೋದು ಬೇಡ. ಸೊ ಈಗ ಬ್ಲ್ಯಾಕ್ಔಟ್ ಅಂತ ಕೇಳ್ತಿರ್ತೀರ. ಸೊ ಬ್ಲ್ಯಾಕ್ಔಟ್ ಅಂದರೆ ಏನಪ್ಪ, ಈಗ ಕಂಪ್ಲೀಟ್ ಬ್ಲ್ಯಾಕ್ ಇಲ್ಲ, ಇನ್ನು ಲೈಟ್ ಇದೆ. ಸೊ ಈಗ ನೋಡ್ರಿ, ಸೊ ಈಗ ಒಂದೊಂದಾಗಿ ಹೆಂಗೆ ಕತ್ಲಾಗ್ತಾ ಹೋಗುತ್ತೆ ಅಂತ. ಸೊ ಈಗ ನೋಡಿದ್ರೆ ಅಂದರೆ ನಿಮ್ಗೆ ಅಲ್ಲೆಲ್ಲೋ ಕೆಳಗೆ ಕಾಣಿಸ್ತಿದೆ. ಸೊ ಓಕೆ, ಇದನ್ನು ಬ್ಲಾಕ್ ಮಾಡಿದೆ. ಸೊ ಈಗ ನೋಡ್ರಿ ಇಲ್ಲಿ, ಸೊ ಈಗ ಏನಾಗ್ತಿದೆ, ಕಂಪ್ಲೀಟ್ ಬ್ಲ್ಯಾಕು, ಯು ಆರ್ ನಾಟ್ ಏಬಲ್ ಟು ಸಿ ಎನಿಥಿಂಗ್. ಸೊ ಇನ್ನೂ ಇದೆಲ್ಲ ಫುಲ್ ಕಂಪ್ಲೀಟಾಗಿ ಬ್ಲ್ಯಾಕ್ ಆದಾಗ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಎನಿ ಎನಿಮಿ ಟು ಡಿಟೆಕ್ಟ್ ಓಕೆ ವಾಟ್ ಈಸ್ ದೇರ್. ಅಥವಾ ಮಿಸೈಲ್ಸ್ಗೂ ಅಲ್ಲಿ ಏನಿದೆ ಅಂತ ಡಿಟೆಕ್ಟ್ ಮಾಡೋಕೆ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ದಟ್ಸ್ ದ ರೀಸನ್. ಸೊ ದಿಸ್ ಇಸ್ ಒನ್ ಆಫ್ ದ ಆಪ್ಷನ್ಸ್. ನಮ್ಗೆ ಇಲ್ಲಿ ವೇರ್ ಇನ್ ಸೌತ್ ಇಂಡಿಯಾ ದಟ್ಸ್ ಡಿಫ್ರೆಂಟ್ ಸ್ಟೋರಿ, ಬಟ್ ಸ್ಟಿಲ್ ಯಾರು ಎಲ್ಲಿ ಬೇಕಾದರೂ ಏನು ಬೇಕಾದರೂ, that's the last option. So but why to worry, we have the Indian defense, one of the bravest people who are guiding us. So that's a big relief for us. The electricity, ಈಗ coming back to the electricity. So electricity ಏನೇನು ನೋಡ್ತೀರಾ, ಸೊ ಎಲೆಕ್ಟ್ರಿಕ್ ಚಾರ್ಜ್ ಅಂದರೆ ಏನು, ಇದೆಲ್ಲ ನಾನು ಈಗ ಒಂದೇ ವೀಡಿಯೋಲಿ ಡಿಸ್ಕಸ್ ಮಾಡಲ್ಲ. ಬಿಕಾಸ್ ಇದೆಲ್ಲ ಒಂದೇ ವೀಡಿಯೋ ಡಿಸ್ಕಸ್ ಮಾಡಬೇಕಂದ್ರೆ ಇಟ್ಸ್ ಲೈಕ್ ಆಲ್ಮೋಸ್ಟ್ ಲೈಕ್ 2-3 hours ಆಗುತ್ತೆ. ಸೊ ಇನ್ ಡೀಟೇಲ್ ಆಗಿ ಎಷ್ಟೆಷ್ಟು ಬೇಕು, ಐ ವಿಲ್ ಬಿ ಮೇಕಿಂಗ್ ದೋಸ್ ನಂಬರ್ ಆಫ್ ಟೈಮ್, ಸೊ ದಟ್ ನಿಮಗೂ ಜಾಸ್ತಿ ಆಗಬಾರ್ದು. ಸೊ ಯು ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಯು ಶುಡ್ ಬಿ ಏಬಲ್ ಟು ಓಕೆ ಇನ್ನೊಂದು ಸಲ
ನಾನು ನೋಡೋದು ಕಮ್ಮಿ ಮಾಡ್ಕೋಬೇಕು. ಸೊ ದಟ್ ಐ ಶುಡ್ ಗೆಟ್ ಮೋರ್ ಟೈಮ್ ಟು ಸಾಲ್ವ್ ಪ್ರಾಕ್ಟೀಸ್ ಆ್ಯಂಡ್ ಎಸ್ಪೆಷಲಿ ದಿಸ್ ಈ ಪರ್ಟಿಕ್ಯುಲರ್ ಏನಿದೆಲ್ಲ ನ್ಯೂಮರಿಕಲ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಅಲ್ಲಿ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಇನ್ನು ಮಿಕ್ಕಿದೆಲ್ಲ ಐ ಟ್ರೈ ಟು ಮೇಕ್ ಇಟ್ ಆ್ಯಸ್ ಈಸಿ ಆ್ಯಸ್ ಪಾಸಿಬಲ್, ಸೊ ದಟ್ ನಿಮ್ಮದು ಟೈಮು ನಿಮ್ಮದು ಎನರ್ಜಿ ಏನಿದೆ ಅದು ರಿಡ್ಯೂಸ್ ಮಾಡೋದು ನನ್ನ ಜವಾಬ್ದಾರಿ. ಓಕೆನಾ? ಸೊ ಈಗ ಎಲೆಕ್ಟ್ರಿಕ್ ಚಾರ್ಜ್, ಎಲೆಕ್ಟ್ರಿಸಿಟಿ ಇದೆಲ್ಲ ನೋಡ್ತೀರಾ. ಆ್ಯಂಡ್ ಅಗೇನ್ ಇದೆಲ್ಲ ಒಂದೇ ವಿಡಿಯೋ ಅಲ್ಲ, ಅದರ್ ಡಿಫ್ರೆಂಟ್ ವೀಡಿಯೋಸ್. ಸೊ ಈಗೇನು ಚಾರ್ಜು. ಸೊ ಚಾರ್ಜ್ ಅಂದರೆ ಎಲ್ಲರಿಗೂ ಗೊತ್ತು, ಸ್ಟಾರ್ಟಿಂಗಿಂದನೂ ಓದ್ತಿರ್ತೀರ. 2 ಥರ ಚಾರ್ಜ್ ಇದೆಯಪ್ಪ, ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್. ಸೊ ಪಾಸಿಟಿವ್ ಅಂದರೆ ಏನು? ಪ್ರೋಟಾನ್ಸು. ಪ್ರೋಟಾನ್ಸ್ ಎಲ್ಲಿರುತ್ತೆ? ನ್ಯೂಕ್ಲಿಯಸ್ಸಲ್ಲಿ ಒಳಗಿರುತ್ತೆ. ಪ್ರೋಟಾನ್ಸ್ ಇರುತ್ತೆ, ನ್ಯೂಟ್ರಾನ್ಸ್ ಇರುತ್ತೆ. ನ್ಯೂಟ್ರಾನ್ ಏನು ಚಾರ್ಜ್ ಇರಲ್ಲ, ಪ್ರೋಟಾನ್ ಇಸ್ ಪಾಸಿಟಿವ್. ಸೊ ಎಲೆಕ್ಟ್ರಾನ್ ಎಲ್ಲಿರುತ್ತೆ? ಎಲೆಕ್ಟ್ರಾನು ಹೊರಗಿರುತ್ತೆ. ಸೊ ನ್ಯೂಕ್ಲಿಯಸ್ ಸುತ್ತಲೂ ಸುತ್ತುತ್ತಿರುತ್ತೆ. ಸೊ ಇದೆರಡು ಇನ್ ಕೇಸ್ ಏನಾದರೂ, ಸೊ ಪ್ರಾಪರ್ಟಿ ಆಫ್ ಮ್ಯಾಟರ್ ದಟ್ ಎಕ್ಸ್ಪೀರಿಯನ್ಸ್ ಫೋರ್ಸ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಹೋದಾಗ ಒಂದು ಅಟ್ರಾಕ್ಟ್ ಆದರೂ ಆಗ್ಬೋದು, ಇಲ್ಲ ರಿಪಲ್ ಆದರೂ ಆಗ್ಬೋದು. ಸೊ ಏನು ಅಟ್ರಾಕ್ಷನು ರಿಪಲ್ಲು ಇದಂತೂ ಇದು ಗೊತ್ತು. ಲೈಕ್ ಚಾರ್ಜಸ್ ರಿಪಲ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್. ಸೊ ಅನ್ಲೈಕ್ ಚಾರ್ಜಸ್ ಏನಾಗುತ್ತೆ? ಅಟ್ರಾಕ್ಟ್ ಆಗುತ್ತೆ. ಲೈಕ್ ಚಾರ್ಜಸ್ಸು ಪಾಸಿಟಿವ್ ಬಂದರೆ ರಿಪಲ್ ಆಗುತ್ತೆ, ನೆಗೆಟಿವ್ ಬಂದರೆ ರಿಪಲ್ ಆಗುತ್ತೆ. ಓಕೆ ಅಲ್ಲ? ಇದನ್ನು ಸಿಮಿಲರ್, ಬೇಸಿಕ್ಕು. ಹೌದು, ಇದು ಬೇಸಿಕ್ಕು. ಇಲ್ಲಿಂದ ಸ್ಟಾರ್ಟ್ ಆಗೋದು, ಇದು ಬೇಸಿಕ್. ಬಟ್ ಸೊ ಈಗ SI ಯೂನಿಟ್ ಆಫ್ ಚಾರ್ಜು ಕೊಲಂಬು. ಸೊ ಇದನ್ನು ದಯವಿಟ್ಟು ನೆನ್ಪಿಡ್ಕೊಳ್ಳಿ. ಕೊಲಂಬ್ ಕ್ಯಾಪಿಟಲ್ C. SI ಯೂನಿಟ್ಸು ಈಗ 9th ತನಕ ಏನಿದೆ, ಲೈಕ್ ಬೇಸಿಕ್ ಮೀಟರ್ಸು ಅಥವಾ ಕಿಲೋಗ್ರಾಮು ಅದು ಇದು ನೋಡ್ತಿರ್ತಾರೆ. ಸೊ ಇದು ಎಲೆಕ್ಟ್ರಿಸಿಟಿನೂ ಐತಲ್ಲಿ ಓದಿರ್ತಾರೆ, ಇಲ್ಲ ಅಂತಲ್ಲ. ಬಟ್ ಈಗ SI ಯೂನಿಟ್ಸು ವೆರಿ ಇಂಪಾರ್ಟೆಂಟ್, ಬಿಕಾಸ್ ನ್ಯೂಮರಿಕಲ್ಸ್ ಅಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಇದೆಲ್ಲ ಬರಿಬೇಕಾಗತ್ತೆ. ಬರಿದೇ ಇದ್ರೆ ಸೊ ಒಂದು ಎಲೆಕ್ಟ್ರಾನ್. ಸೊ ಈಗ ನಾನು ಒಂದು ಎಲೆಕ್ಟ್ರಾನ್ ತೊಗೊತೀನಿ. ಸೊ ಒಂದು ಎಲೆಕ್ಟ್ರಾನಲ್ಲಿ ಒಂದು ಎಲೆಕ್ಟ್ರಾನ್ದು ಚಾರ್ಜು ಇಸ್ ದ ಮಿನಿಮಮ್ ಚಾರ್ಜ್. ಸೊ ಒಂದು ಎಲೆಕ್ಟ್ರಾನಲ್ಲಿ 1.6 × 10⁻⁻19 ಕೂಲಂಬ್ ಇರುತ್ತೆ ಒಂದು ಎಲೆಕ್ಟ್ರಾನ್ದು ಚಾರ್ಜು. ಸೊ ಇದಂದರೆ ಏನು? ಈಗ ನನ್ನ ಹತ್ರ 10 ಎಲೆಕ್ಟ್ರಾನ್ ಇದೆ ಅಂದ್ಕೊಳ್ಳಿ. ಸೊ ಎನ್ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಈಗ 10 ಎಲೆಕ್ಟ್ರಾನ್ ಇತ್ತು ಅಂದರೆ ಏನು ಮಾಡ್ತೀರಾ? ಒಂದು ಎಲೆಕ್ಟ್ರಾನ್ಗೆ ಇಷ್ಟು ಅಂದರೆ 10 ಎಲೆಕ್ಟ್ರಾನ್ಗೆ ಏನು ಮಾಡ್ತೀರಾ? ಇಂಟು 10. ಸೊ ಅದನ್ನೇ ಇಲ್ಲಿ ಮಾಡ್ತೀರಾ. ಸೊ ಒಂದು ಎಲೆಕ್ಟ್ರಾನ್ಗೆ ಎಷ್ಟೋ ಇಂಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಇಟ್ ಗಿವ್ಸ್ ಮಿ ಟೋಟಲ್ ಎಷ್ಟಿದೆ ನೆಟ್ ಚಾರ್ಜು. ಈಗ ನನ್ನ ಹತ್ರ ಏನೋ ಒಂದು ಏನು ಪಾಕೆಟಲ್ಲಿ ಅಥವಾ ನನ್ನ ಹತ್ರ ವಾಲೆಟಲ್ಲಿ ಕರೆನ್ಸಿ ಇದೆ, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ಎಲ್ಲ ಕರೆನ್ಸಿ ಇದೆ. ಸೊ ನಾನು ಒಂದು 100 ರೂಪಾಯಿ ತೊಗೊಂಡೆ ಅಂದರೆ ನನ್ನ ಹತ್ರ 100 ರೂಪಾಯಿ ಇದೆ. ಅದೇ ನನ್ನ ಹತ್ರ 5 100 ರೂಪಿ ನೋಟ್ಸ್ ಇತ್ತು ಅಂದರೆ ಎಷ್ಟಾಯಿತು? 500. ಸೊ ಅದೇ 10 ಇತ್ತು ಅಂದರೆ 1000. ಸೊ ಅದೇ ರೀತಿ ಎಷ್ಟಿರತ್ತೆ? ವಾಟ್ ಈಸ್ ದ ಟೋಟಲ್ ಚಾರ್ಜ್? ಈಗ ನಂದು ಫಾರ್ ಎಕ್ಸಾಂಪಲ್ ಒಂದು ಬ್ಯಾಟ್ರಿ, ಬೆಸ್ಟ್ ಎಕ್ಸಾಂಪಲ್ ಬ್ಯಾಟ್ರಿ. ಸೊ ಬ್ಯಾಟ್ರಿಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, ಎಷ್ಟು ಚಾರ್ಜ್ ಇರುತ್ತೆ, ಅದು ಒಂದು ಸಿಂಪಲ್ಲಾಗಿ ಹೇಳಬೇಕು ಅಂದರೆ. ಸೊ ಓಕೆಲ್ಲ? ಸೊ ಫೈನ್. ಇದು ನೀವೆಲ್ಲ ಸಣ್ಣವರಿದ್ದಾಗಂತೂ ಮಾಡಿರ್ತೀರ. ಸೊ ಒಂದು ಬೆಲೂನ್ ತೊಗೊಂಡು ತಲೆಯಲ್ಲಿ ಉಜ್ಜಿ, ಅಥವಾ ಬೆಲೂನ್ ಅನ್ನೋದಕ್ಕಿಂತ ಇನ್ನೂ ಬೆಸ್ಟು ಅಂದರೆ ಕೊಂಬು. ಸೊ ಕೊಂಬು ತೊಗೊಂಡು ಏನು ಮಾಡ್ತೀನಿ, ನಾನಂತೂ ಯೂಸ್ ಮಾಡೋಕ್ಕಾಗಲ್ಲ, ನನಗೇನಿಗೆ ಯೂಸ್ ಇಲ್ಲ. ಸೊ ಇದಕ್ಕಾದ್ರೂ ನಾನು ಯೂಸ್ ಮಾಡ್ಕೋಬೋದು ಕೊಂಬು. ಸೊ ಕೋಮ್ನ ಹಿಂಗೆ ತಲೆಗೆ ತೊಗೊಂಡು ಚೆನ್ನಾಗಿ ಉಜ್ಜಿ ಒಂದು ಪೇಪರ್ ಹತ್ರ ಇಟ್ಟಾಗ, ಅಥವಾ ಇನ್ನೂ ಸ್ಕೂಲಲ್ಲಂತೂ ನಾವಂತೂ ಆಟಾಡ್ತಿದ್ವಿ, ಈಗಂತೂ ನಾನು ನೋಡಿರೋದೇ ಕಮ್ಮಿ. ಒಂದು ಸ್ಕೇಲ್ ತೊಗೊಂಡು ಚೆನ್ನಾಗಿ ತಲೆ ಮೇಲೆ ಸ್ಕೇಲಲ್ಲಿ ಚೆನ್ನಾಗಿ ರಬ್ ಮಾಡಿ, ಪೇಪರ್ ಚಿಕ್ಕ ಚಿಕ್ಕ ಪೀಸಸ್ ಪೇಪರ್ ಮಾಡಿ ಸ್ಕೇಲ್ನ ಅದ್ರ ಹತ್ರ ಇಟ್ಟಾಗ ಏನು ಮಾಡ್ತಿತ್ತು? ಅಟ್ರ್ಯಾಕ್ಟ್ ಆಗೋದು ಪೇಪರು. ಸೊ ಯಾಕಂದರೆ ಅದ್ರ ಮೇಲೆ ಇಲ್ಲಿ ನಾವು ಚೆನ್ನಾಗಿ ತೊಗೊಂಡು ರಬ್ ಮಾಡಿದಾಗ ಚಾರ್ಜಸ್ ಕ್ರಿಯೇಟ್ ಆಗುತ್ತೆ. ಅದೇ ಇದು ಚಾರ್ಜ್. ಓಕೆ? ಸೊ ಈಗ ಒಂದು ಪ್ರಾಬ್ಲಮ್ ನೋಡೋಣ. ಹೇಳೋಣಲ್ಲ, ಸೊ ನಂಬರ್ ಆಫ್ ಚಾರ್ಜ್ ಅಂದರೆ ಒಂದು ಇದರಲ್ಲಿ ಎಷ್ಟು ಚಾರ್ಜ್ ಇರುತ್ತೆ ಚೆಕ್ ಮಾಡಬೇಕು. ಸೊ ಕ್ಯೂ ನೆಟ್ ಚಾರ್ಜು ಇದೆಲ್ಲ ಫಾರ್ಮುಲಾ ಹಿಂದೆನೂ ನೋಡಿದ್ರಿ. ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ದೇರ್ ಇನ್ 1 ಕೂಲಂಬ್ ಆಫ್ ಚಾರ್ಜ್? ಒಂದು ಕೂಲಂಬ್ ಅಂದರೆ ಕ್ಯೂ, ಒಂದು ಕೂಲಂಬಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ? ಇದು ವೆರಿ ಇಂಪಾರ್ಟೆಂಟ್ ಇದು. ಯಾಕಂದರೆ ನಿಮಗೆ 1 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ಗೆ ಕೇಳ್ಬೋದು. ಸೊ ಒಂದು ಕೂಲಂಬಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ? ಸೊ ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ದೇರ್ ಇನ್ 1 ಕೂಲಂಬ್? ಸೊ ಈಗೇನಿದೆ, ಕ್ಯೂ ಎಷ್ಟಿದೆ? 1 ಕೂಲಂಬ್ ಗೊತ್ತು. ಎನ್, ಸೊ ಒಂದು ಎಲೆಕ್ಟ್ರಾನು ಗೊತ್ತು. ಸೊ 1 ಎಲೆಕ್ಟ್ರಾನ್ ಅಂದರೆ ಎಷ್ಟಪ್ಪ? 1.6 × 10⁻⁻19 ಕೂಲಂಬ್.
ಸೊ ಏನು ಬೇಕು ನಿಮಗೆ, ಎಷ್ಟಿದೆ ಅಂತ ಬೇಕು, ಎನ್ ಗೊತ್ತಿಲ್ಲ. ಸೊ ಫಾರ್ಮುಲಾ ತಗೊಳ್ರಿ. ಸೊ ಕ್ಯೂ ಇಸ್ ಈಕ್ವಲ್ ಟು ಎನ್ ಇ. ಸೊ ಕ್ಯೂ ಎಷ್ಟು, 1 ಕೂಲಮ್. ಸೊ ಎನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೊತ್ತಿಲ್ಲ, ಇದೆ ಫೈಂಡ್ ಮಾಡಬೇಕು. ಸೊ ಈ ವ್ಯಾಲ್ಯೂ ಎಷ್ಟು, 1.6 ಇಂಟು 10⁻⁻19 ಕೊಲಂಬು 9. ಬರೀರಿ. ಸೊ ಏನಾಗುತ್ತೆ, ಕೊಲಮ್ ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ 1.6 ಲೆಫ್ಟ್ ಸೈಡ್ ಬರುತ್ತೆ, ಯಾಕಂದರೆ ನನಗೆ ಎನ್ ಬೇಕು. ಸೊ 1 ಡಿವೈಡೆಡ್ ಬೈ 1.6 ಇಂಟು 10⁻⁻19 ದಿಸ್ ನಂಬರ್ ಆಫ್ ಎಲೆಕ್ಟ್ರಾನ್. ನಂಬರ್ಗೆ ದರ್ ಇಸ್ ನೋ ಯೂನಿಟ್. ಸೊ ಇದನ್ನು ನೀವು ಸಾಲ್ವ್ ಮಾಡಬೇಕು. ಸೊ ಇದನ್ನು ಹೆಂಗೆ ಸಾಲ್ವ್ ಮಾಡಬೇಕು, 10⁻⁻19 ಮೇಲೆ ತೊಗೊತೀರಾ. ಸೊ ಏನಾಗುತ್ತೆ, 10⁻⁻19 ಮೇಲೆ ಹೋಯ್ತು ಅಂದರೆ ಪ್ಲಸ್ 19 ಡಿವೈಡೆಡ್ ಬೈ 1.6. ಇನ್ನೂ ಮುಂದೆ ಹೋಗ್ಬೇಕು, ಸಾಲ್ವ್ ಮಾಡಬೇಕಾ, ಫೈನ್. 10⁻19ನ 10 ಇಂಟು 10 ಹೊರಗೆ ತೆಗೆದೆ, 10 ಹೊರಗೆ ತೆಗೆದ್ರೆ ಏನು ಉಳಿತು, 1 ಕಮ್ಮಿ ಆಯಿತು, 19 ಇರೋದು 18 ಆಯಿತು, ಡಿವೈಡೆಡ್ ಬೈ 1.6. ಸೊ ಈಗ ಇದೆರಡೂ ಡಿವೈಡ್ ಮಾಡ್ತೀನಿ. ಸೊ 10 ಡಿವೈಡೆಡ್ ಬೈ 1.6 ಅಂದರೆ 6.2, 6.25. ಇನ್ನು ನೀವು ಕರೆಕ್ಟಾಗಿ ಮಾಡಿದ್ರೆ 6.25 ಬರುತ್ತೆ. ಸೊ 6.2 ಇಂಟು 10⁻18 ಎಲೆಕ್ಟ್ರಾನ್ಸ್. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಯಿತು, 6.2. ಇನ್ನು ಕರೆಕ್ಟ್ ಬರ್ಬೇಕು, 6.25 ಇಂಟು 10⁻18 ಎಲೆಕ್ಟ್ರಾನ್, ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ 6 ಇಂಟು 10⁻18. ಫೈನ್. ಸೊ ದಿಸ್ ಇಸ್ ದ ನಂಬರ್ ಆಫ್, ಅಂದರೆ ಸ್ಟೆಪ್ಸು ಇಲ್ಲಿದೆ, ಸ್ಟೆಪ್ಸು ಇದೆ ನೋಡಿರಿ. ನೀವು ಎಲ್ಲ ಹಿಂದೆನೇ ಬರ್ಕೋಬೇಕು ಅಂತೆಲ್ಲ ನಾನು ಆನ್ಸರು ಕೊಟ್ಟಿರ್ತೀನಿ. ಸೊ ದಟ್ ನಿಮಗೆ ಸ್ಕ್ರೀನ್ಶಾಟ್ ತೊಗೋಬೇಕು ಅಂದರೆ ಸ್ಕ್ರೀನ್ಶಾಟು ತೊಗೊಳ್ರಿ. ನಾನು ಸೈಡ್ಗೆ ಹೋಗ್ತೀನಿ. ಓಕೆ, ಫೈನ್. ನೆಕ್ಸ್ಟು ಇದೆಲ್ಲ ನೋಡಿರ್ತೀರ, ಫೋನ್ ಚಾರ್ಜ್ ಹಾಕಬೇಕು. ಸೊ ಚಾರ್ಜ್ ಹಾಕಬೇಕು ಅಂದರೆ ಏನು ಮಾಡಬೇಕಪ್ಪ, ವೈರ್ನ ಕನೆಕ್ಟ್ ಮಾಡಲೇಬೇಕು ತಾನೆ. ವೈರ್ನ ಕನೆಕ್ಟ್ ಮಾಡಿದೆ ಅಂತ ಚಾರ್ಜ್ ಓಕೆ, ವೈರ್ಲೆಸ್ ಚಾರ್ಜರ್ ಇದೆ, ಫೈನ್. ಬಟ್ ಆ ವೈರ್ಲೆಸ್ ಚಾರ್ಜರ್ಗಾದರೂ ಎಲ್ಲಾದರೂ ಕನೆಕ್ಟ್ ಮಾಡಿರ್ಬೇಕಲ್ಲ, ಅಂದರೆ ಅದು ಅಟ್ಲೀಸ್ಟ್ ಅದನ್ನಾದರೂ ಚಾರ್ಜ್ ಮಾಡಿರ್ಬೇಕಲ್ಲ. ಸೊ ಚಾರ್ಜ್ ಮಾಡಬೇಕು ಅಂದ್ರೆ ಏನು, ಸಾಕೆಟ್ ಬೇಕು. ಸಾಕೆಟ್ ಹಾಕಿದ ತಕ್ಷಣ ಏನಾಗತ್ತೆ, ಇಷ್ಟರ ತನಕ ಚಾರ್ಜ್ ನೋಡಿದ್ರಿ, ಚಾರ್ಜು ಪಾಸಿಟಿವ್ ನೆಗೆಟಿವ್, ಓಕೆ. ಏನಾಗ್ತಿದೆ, ಕರೆಂಟ್ ಬರಬೇಕು ಅಂದರೆ ಈಗ ನಾನು ಲೈಟ್ ಹಿಂಗೆ ಸ್ವಿಚ್ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಲೈಟ್ ಆನ್ ಆಯಿತು, ಲೈಟ್ ಆನ್ ಆಯಿತು, ಓಕೆ. ಏನಾಗ್ತಿದೆ ಒಳಗೆ ಬೇಕಲ್ಲ, ಓದಿರ್ತೀರ, ಬಟ್ ಸ್ಟಿಲ್ ಏನಾಗ್ತಿದೆ, ಎಲೆಕ್ಟ್ರಾನ್ಸ್ ಮೂವ್ ಆಗ್ತಿದೆ. ಸೊ ಎಲೆಕ್ಟ್ರಾನ್ಸ್ ಮೂವ್ ಅಂದಿದ ತಕ್ಷಣ ಹಿಂದ ಹಂಗೆ ಹೋಯ್ತು ಅಂತಲ್ಲ. ಸೊ ಆ ಫೋರ್ಸ್ಗೆ ಏನಾಗ್ತಿದೆ, ಹಿಂಗೋಗಿ ಪಕ್ಕದಕ್ಕೆ ಹೊಡೆಯುತ್ತೆ. ಸೊ ಪಕ್ಕದಕ್ಕೆ ಹೊಡೆದ್ರೆ ಏನಾಯ್ತು, ಅದು ಇನ್ನೊಂದು ಹಂಗೆ ಹೊಡ್ಕೊಂಡು ಲೈಕ್ ಇಟ್ಸ್ ಲೈಕ್ ಒಂದು ಪೆಂಡಲಮ್ ಹೆಂಗೆ ಬಂದು ಹೊಡೆದಿದ ತಕ್ಷಣ ಪಕ್ಕದಕ್ಕೆ ಮೂವ್ ಆಗುತ್ತೋ, ಸೊ ಅದೇ ರೀತಿ ಎಲೆಕ್ಟ್ರಾನ್ಸು ವೈಬ್ರೇಟ್ ಆಗುತ್ತೆ. ಸೊ ಇದ್ರದ್ದು ಸ್ಟ್ರೈಟು ಹಿಂಗೆ ಅಂದರೆ ಹಿಂಗೆ ಹೋಗ್ಬೇಕು ಅಂತ ಇಲ್ಲ. ಸೊ ಕೆಲವೊಂದು ಹಿಂಗೆ ಮೇಲೆ ಕೆಳಗೆ ಜಿಗ್ಜ್ಯಾಗ್ ಮೂಮೆಂಟ್ ಆಗಿರ್ಬೋದು, ಸ್ಟ್ರೈಟ್ ಆಗಿರ್ಬೋದು, ಹೆಂಗೆ ಬೇಕಾದರೂ ಹೋಗ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಮೆಟಲ್. ಒಳಗೆ ಯಾವ ಮೆಟಲ್ ಇದೆ, ಅದರದ್ದು ರೆಸಿಸ್ಟೆನ್ಸ್ ಮುಂದೆ ಲಾಸ್ಟಲ್ಲಿ ಓದ್ತೀರ. ಅದ್ರ ರೆಸಿಸ್ಟೆನ್ಸ್ ಏನು, ಈಸಿಯಾಗಿ ಫ್ಲೋ ಆಗುತ್ತೋ ಅಥವಾ ಕಷ್ಟ ಆಗುತ್ತೋ ಅಥವಾ ಆಗದೇ ಇಲ್ವೋ, ಅದೆಲ್ಲ ನೋಡೋಣ. ಸೊ ಏನಾಗುತ್ತೆ, ಚಾರ್ಜರ್ ಪ್ಲಗ್ ಮಾಡಿದ ತಕ್ಷಣ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಅದ್ರಲ್ಲಿ ವೈರಲ್ಲಿ ಇರತ್ತಲ್ಲ, ಸೊ ಅದು ಮೂವ್ ಆಗುತ್ತೆ, ಅಂದರೆ ಗೋಯಿಂಗ್. ಸೊ ಅದನ್ನೇ ನೆಟ್ ಡೈರೆಕ್ಷನ್ ಅಂದರೆ ಟೋಟಲ್ ಎಷ್ಟಾಗತ್ತೆ, ಸೊ ಅದ್ರ ಮೇಲೆ ವಿ ಫೈಂಡ್ ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ. ತುಂಬ ಜಾಸ್ತಿ ಬಂತು ಅಂದರೆ ಜಾಸ್ತಿ ಕರೆಂಟು, ಸ್ವಲ್ಪ 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 ಬಂತು ಅಂದರೆ ಸ್ವಲ್ಪ ಕರೆಂಟು. ಸೊ ಸೇಮ್ ಲೈಕ್ ನಿಮಗೆ ಈಗ ಅಗೇನ್ ಇದನ್ನು ಮಾಡಿದ್ರಲ್ಲ ಏನು, ಸೊ ಅದೇ ಲೈಕ್ ಹೆಂಗೆ ಒಂದೊಂದ್ಸಲ ಹೆಂಗೆ ತಲೆ ಓಡಿಸ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲಪ್ಪ ಈಗಂತೂ ಗೌರ್ಮೆಂಟ್. ಯಾಕಂದರೆ ಈಗ ಏನು ಮಾಡಿದ್ರು, ಅಲ್ಲಿ ಸಿಂಧು ನದಿನ 2 ಡ್ಯಾಮಲ್ಲಿ ನಿಲ್ಲಿಸಿಟ್ರು. ಸೊ ಸಡನ್ ನಿಲ್ಲಿಸಿದ ತಕ್ಷಣ ಏನೂ ನೀರೇ ಇರಲಿಲ್ಲ. ಸಡನ್ನಾಗಿ ನಿನ್ನೆ ಬೆಳಗ್ಗೆ ಏನು ಮಾಡಿದ್ರು, ಓಪನ್ ಮಾಡಿದ್ರು. ಸೊ ಫುಲ್ ಹಿಂಗೆ ಅಂತ ಬಂತು. ಸೊ ಅದೇ ರೀತಿ ಸೊ ಇಲ್ಲಿ ಎಷ್ಟು ಫ್ಲೋ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ನಾವು ಅದನ್ನು ರೆಗ್ಯುಲೇಟ್ ಮಾಡ್ಬೋದು, ನನಗೆ ಎಷ್ಟು ಬೇಕೋ ಅಷ್ಟು ನೀರು ಬಿಡ್ತೀನಿ. ಸೊ ಇಲ್ಲೂ ಅಷ್ಟೇ, ನನಗೆ ಎಷ್ಟು ಬೇಕೋ ಅಷ್ಟು ಕರೆಂಟು ನನಗೆ ಬೇಕು ಅಂದರೆ ನಾನು ಅದೇ ಪ್ರಕಾರ ಅದ್ರ ವೈರ್ ಯೂಸ್ ಮಾಡಬೇಕು. ಅಥವಾ ಅಷ್ಟೇ ನನಗೆ ಈಗ ಬ್ಯಾಟ್ರಿ, ದೊಡ್ಡ ಬ್ಯಾಟ್ರಿ ತೊಗೊಂಡ್ರೆ ಜಾಸ್ತಿ ಕರೆಂಟ್ ಬರುತ್ತೆ, ಸಣ್ಣ ಬ್ಯಾಟ್ರಿ ತೊಗೊಂಡ್ರೆ ಕಮ್ಮಿ ಕರೆಂಟ್ ಬರುತ್ತೆ.
ನಾವು ಅದನ್ನು ರೆಗ್ಯುಲೇಟ್ ಮಾಡ್ಬೋದು. ಸೊ ನೀರನ್ನ ಹೆಂಗೆ ರೆಗ್ಯುಲೇಟ್ ಮಾಡ್ಬೋದು, ಕರೆಂಟ್ನು ಹಾಗೆ ಕಂಟ್ರೋಲ್ ಮಾಡಬಹುದು. ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಈಸ್ ವಾಟ್ ವಿ ಕಾಲ್ ಎಲೆಕ್ಟ್ರಿಕ್ ಕರೆಂಟ್. ಸೊ ನೀರು ಹೆಂಗೆ ಹರ್ಕೊಂಡು ಹೋಗುತ್ತೋ ಇದನ್ನು ಹಾಗೆ ಅಂತ ಅಂದ್ಕೊಳ್ರಿ ಅಷ್ಟೇ, ಆಯಿತಾ. ಸಿಂಪಲಾಗಿ ಹೇಳಬೇಕು ಅಂದರೆ ದ ವೋಲ್ಟೇಜ್ ಆರ್ ಎಲೆಕ್ಟ್ರಿಕ್ ಪ್ರೆಷರ್ ಪುಷಸ್ ಎಲೆಕ್ಟ್ರಾನ್ಸ್. ಸೊ ಹೆಂಗೆ ಡ್ಯಾಮಲ್ಲಿ ಏನು ಪೊಟೆನ್ಷಿಯಲ್ ಎನರ್ಜಿಯಿಂದ ಕೈನೆಟಿಕ್ ಎನರ್ಜಿ ಹೆಂಗೆ ಬರುತ್ತೋ ಇಲ್ಲೂ ಪೊಟೆನ್ಷಿಯಲ್ ಸೇಮ್. ಇಲ್ಲಿ ಪೊಟೆನ್ಷಿಯಲ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಓದ್ತೀವಿ, ಸೇಮ್ ಅಲ್ಲಿ ಏನಾಗ್ತಿದೆ ಅದನ್ನೇ ಬೇಕಾದರೆ ಲಿಂಕ್ ಮಾಡ್ಕೋಬೋದು. ಲಿಂಕ್ ಮಾಡಿದಾಗ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಕರೆಂಟ್, ಸೊ ಈ ಕರೆಂಟ್ ನೋಡಿದ್ದೀವಿ. ಆ್ಯಮ್ ಮೀಟರು ಜಸ್ಟ್ ಇದು ನಿಮಗೆ ಅರ್ಥ ಆಗಲಿ ಅಂತ, ಬಟ್ ಆ್ಯಮ್ ಮೀಟರ್ ಹಿಂಗೆ ಬರೆಯೋದಲ್ಲ. ಆ್ಯಮ್ ಮೀಟರ್ ಬರೀಬೇಕಾದ್ರೆ ಇದೆಲ್ಲ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಏನಿದೆ ಅದೆಲ್ಲ ನೋಡೋಣ, ಬಟ್ ಈಗ ಜಸ್ಟ್ ಹೇಳ್ತಿರೋದು. ಸೊ ಬಲ್ಪ್ ಅಂದರೆ ಹಿಂಗೆ ಬರಿಬೇಕು ಅಂತಲ್ಲ, ನಿಮಗೆ ನೆನಪಿರಲಿ. ಓಕೆ, ಹೆಂಗಿದೆ ಒಂದು ಸರ್ಕ್ಯೂಟು, ಆ್ಯಕ್ಚುಯಲ್ ಸರ್ಕ್ಯೂಟ್ ಏನಿದೆ ಇನ್ನೊಂದು ನೆಕ್ಸ್ಟ್ ವೀಡಿಯೋ ನೋಡೋಣ. ಸೊ ಕರೆಂಟ್ ಅಂದರೆ ಹೇಳಿದೆ. ಸೊ ಕರೆಂಟ್ ಹೆಂಗೆ ಮೆಷರ್ ಮಾಡ್ತೀವಿ, ಮೆಷರ್ಡ್ ಇನ್ ಆ್ಯಂಪಿಯರ್ಸ್. ದಿಸ್ ಈಸ್ ಆಲ್ಸೋ ದ SI ಯೂನಿಟ್. ಸೊ SI ಯೂನಿಟ್ ಕರೆಂಟ್ ಅಂದರೆ ಏನು, ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಸೊ ಎಷ್ಟು ಚಾರ್ಜ್ ಫ್ಲೋ ಆಗುತ್ತೆ, ಜಾಸ್ತಿ ಫ್ಲೋ ಆದರೆ ಜಾಸ್ತಿ ಕರೆಂಟ್, ಕಮ್ಮಿ ಫ್ಲೋ ಆದರೆ ಕಮ್ಮಿ ಕರೆಂಟ್. ಸೊ ಎಲೆಕ್ಟ್ರಾನ್ಸ್ ಫ್ಲೋಯಿಂಗ್ ಹೇಳಿದೆ. ಸೊ ಆ್ಯಮ್ಮೀಟರ್ ಯೂಸ್ ಮಾಡ್ತೀವಿ ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ ಅಂತ ಮೆಷರ್ ಮಾಡೋದಕ್ಕೆ. ಸೊ ಆ್ಯಮ್ಮೀಟರ್ನ ಹೆಂಗೆ ಕನೆಕ್ಟ್ ಮಾಡ್ತೀವಿ, ಸೀರೀಸ್. ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸಿಗೆ ಕೇಳಿದ್ರೆ ಇದಕ್ಕೆ ಕೇಳ್ತಾರೆ, 2 ಮಾರ್ಕ್ಸಿಗೆ ಕೇಳಿದ್ರೆ ಇದು ಪ್ಲಸ್ ವೋಲ್ಟ್ ಮೀಟರ್ ಹೆಂಗೆ ಕನೆಕ್ಟ್ ಮಾಡ್ತೀರಾ. ಇದು ಎರಡಂತೂ ಒಂಥರ 50-50 ಅಂತ ಹೇಳ್ಕೊಂಬಿಡ್ರಿ. ಕೇಳೋ ಚಾನ್ಸಸ್ ಜಾಸ್ತಿನೇ ಇದೆ. ಆ್ಯಮ್ ಮೀಟರ್ ಹೆಂಗೆ ಕನೆಕ್ಟ್ ಮಾಡ್ತೀರಾ, ವೋಲ್ಟ್ ಮೀಟರ್ ಹೆಂಗೆ ಕನೆಕ್ಟ್ ಮಾಡ್ತೀರಾ. ಆ್ಯಮ್ ಮೀಟರಲ್ಲಿ ಏನು ಮೆಷರ್ ಮಾಡ್ತೀರಾ, ವೋಲ್ಟ್ ಮೀಟರ್ ನೆಕ್ಸ್ಟ್ ಬರುತ್ತೆ. ವೋಲ್ಟ್ ಮೀಟರಲ್ಲಿ ಏನು ಮೆಷರ್ ಮಾಡ್ತೀರಾ. ಸೊ ಒಂಥರ ಫಿಕ್ಸ್ ಕ್ವಶನ್ ಅಂತ ಅನ್ಕೊಂಬಿಡ್ರಿ. ಓಕೆ, ನೆಕ್ಸ್ಟು ಈಗ ಕರೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು, ಎಷ್ಟು ಕರೆಂಟು. ಸೊ ಕರೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನನಗೆ ಫಾರ್ಮುಲಾ ಬೇಕು. ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಫಾರ್ಮುಲಾ ಬೇಕು. ಸೊ ಫಾರ್ಮುಲಾ ಇಲ್ಲದೇ ಇದ್ದರೆ ಹೆಂಗೆ ಮಾಡೋಕ್ಕಾಗ್ತದೆ, ಸಿಂಪಲ್ ಮ್ಯಾಥ್ಸ್ ಫಾರ್ಮುಲಾ. ಓಕೆ, ಸೊ ಈ ಕರೆಂಟ್, ಸೊ ಕರೆಂಟ್ನ ವಿ ರೆಪ್ರೆಸೆಂಟ್ ಇಟ್ ಬೈ ಕ್ಯಾಪಿಟಲ್ I. ಸೊ ಕರೆಂಟ್ ಈಸ್ ಈಕ್ವಲ್ ಟು I ಈಸ್ ಈಕ್ವಲ್ ಟು Q/T. ಸೊ ಸಿಂಪಲಾಗಿ ಬರೀಬೇಕು ಅಂದರೆ I ಈಸ್ ಈಕ್ವಲ್ ಟು Q ಡಿವೈಡೆಡ್ ಬೈ T. ಸೊ Q ಅಂದರೆ ಏನು, ಹಿಂದೆ ನೋಡಿದ್ರಿ, T ಅಂದರೆ ಟೈಮ್, ಸಿಂಪಲ್. ಸೊ ಕರೆಂಟ್ನ ಹೆಂಗೆ ಯಾವುದ್ರಲ್ಲಿ ಮೆಜರ್ ಮಾಡ್ತೀವಿ, ಆ್ಯಂಪಿಯರ್ಸು, ಚಾರ್ಜ್ನ ಕೂಲಂಬ್ಸು, ಟೈಮ್ನ ಸೆಕೆಂಡ್. ಸೊ 1 ಆ್ಯಂಪಿಯರ್, again definition, from a definition point of view this is very important. 1 ಆ್ಯಂಪಿಯರ್ ಯಾವಾಗ ಆಗುತ್ತೆ, when do you say it is 1 ಆ್ಯಂಪಿಯರ್. 1 ಆ್ಯಂಪಿಯರ್ ಅಂತ ಯಾವಾಗ ಹೇಳ್ತೀವಿ, I 1 ಆ್ಯಂಪಿಯರ್ ಆಗಬೇಕು ಅಂದರೆ ಚಾರ್ಜ್ ಏನಾಗಬೇಕು, 1 ಕೂಲಂಬ್ ಆಗಬೇಕು, ಟೈಮ್ ಎಷ್ಟಾಗಬೇಕು, 1 ಸೆಕೆಂಡ್ ಆಗಬೇಕು. ಸೊ ವೆನ್ 1 ಕೂಲಂಬ್ ಆಫ್ ಚಾರ್ಜ್, ಬರೀ ಒಂದೇ ಕೂಲಂಬು, 2 ಕಾಲಮು 3 ಕಾಲಮ್ ಬೇಡ, 3 ಕಾಲಮ್ 3 ಸೆಕೆಂಡ್ ಅಂದರೂ ಅಷ್ಟೇ ಆಗತ್ತಲ್ಲ, ಆಗತ್ತೆ, ಬಟ್ ಬೇಡ. ನಿಮಗೆ ಡೆಫಿನೇಷನ್ ಬರೀಬೇಕು. ನೀವು ಆಮೇಲೆ ನೀವು ಯೋಚನೆ ಮಾಡ್ಬೇಕಾದ್ರೆ ಹೆಂಗಾದರೂ ಯೋಚನೆ ಮಾಡಿರಿ, ದಟ್ ಈಸ್ ಕರೆಕ್ಟ್. ನೀವು 100 ಕಾಲಮ್ ತೊಗೊಂಡು 100 ಸೆಕೆಂಡ್ ತೊಗೊಂಡ್ರು 1 ಆ್ಯಂಪಿಯರ್ ಬರುತ್ತೆ, ದಟ್ ಈಸ್ ಫೈನ್. ಬಟ್ ಡೆಫಿನೇಷನ್ ಬರೀಬೇಕಲ್ಲ, ಮಾರ್ಕ್ಸ್ ಬೇಕಲ್ಲ, ಸೊ ಅದಕ್ಕೆ ಹೇಳ್ತಾರೆ. ಸೊ 1 ಕೂಲಂಬ್ ಆಫ್ ಚಾರ್ಜು ಮೂವ್ ಆಯಿತು ಎಷ್ಟು ಟೈಮಲ್ಲಿ, 1 ಸೆಕೆಂಡಲ್ಲಿ. ವೆನ್ 1 ಕೂಲಂಬ್ ಆಫ್ ಚಾರ್ಜ್ ಫ್ಲೋಸ್ ಇನ್ 1 ಸೆಕೆಂಡ್, the current is said to be 1 ampere. Okay, so definition very important. ಸೊ ಈ ಡೆಫಿನೇಷನ್ಸ್ ಏನಿದೆ ಇದರದೆಲ್ಲ ನಾನು ನಿಮ್ಗೆ ನೋಟ್ಸು ಪ್ರೊವೈಡ್ ಮಾಡ್ತೀನಿ, ನಿಮಗೆ ಆನ್ಸರ್ಸು ಸೊಲ್ಯೂಷನ್ಸು ಕೊಡ್ತೀನಿ, ಏನು ಚಿಂತೆ ಮಾಡಬೇಡ್ರಿ. ಸೊ ಒಂದು ಕೋರ್ಸು ಲಾಂಚ್ ಮಾಡ್ತೀನಿ, ಅದರಲ್ಲಿ ಕಂಪ್ಲೀಟ್ ಅಷ್ಟು ವೀಡಿಯೋಸ್ ಆಯಿತು, ಅಷ್ಟು ಸೊಲ್ಯೂಷನ್ಸ್ ಆಯಿತು, ಟೆಕ್ಸ್ಟ್ ಬುಕ್ ಸೊಲ್ಯೂಷನ್ಸ್ ಆಯಿತು, ಇನ್ನೂ ಎಕ್ಸ್ಟ್ರಾ ಶುರು ಮಾಡ್ತೀನಿ. ಸೊ ಕಂಪ್ಲೀಟ್ ಸೈನ್ಸ್, ಮ್ಯಾಥ್ಸ್ ಆ್ಯಂಡ್ ಸೋಷಲ್ ಏನಿದೆ, ಸೊ ಸೋಷಲ್ಲು ನಿಮಗೆ ಇಂಪಾರ್ಟೆಂಟ್ ಏನಿದೆ ಕಂಪ್ಲೀಟಾಗಿ ನಾನು ಇಡೀ ಚಾಪ್ಟರ್ ಮಾಡಲ್ಲ. ಸೊ ಎಷ್ಟೆಷ್ಟು ಬೇಕು, ಏನೇನು ಬೇಕು ಅದಷ್ಟು ಹೇಳ್ತೇನೆ. ಸೊ ಒಂದು ವೆರಿ ಸೂನ್ ಒಂದು ಕೋರ್ಸು ಬಿಡ್ತೇವೆ. ಓಕೆ, ಸೊ ಕ್ಯಾಲ್ಕುಲೇಟಿಂಗ್ ಕರೆಂಟ್, ಅಗೇನ್ ಹಿಂದೆ ಏನು ಫಾರ್ಮುಲಾ ನೋಡಿದ್ರೆ ಇಲ್ಲಿ ಕ್ಯಾಲ್ಕುಲೇಟ್ ನೋಡೋಣ ಹೆಂಗೆ ಮಾಡೋದು ಅಂತ. ಕರೆಂಟ್ ಕ್ಯಾಲ್ಕುಲೇಟ್ ಮಾಡಿರಿ. ಒಂದು ಏರ್ ಕಂಡೀಷನಿಂಗ್ ಯೂನಿಟ್ ಇದೆ, ದಟ್ ಹ್ಯಾಸ್ ಚಾರ್ಜ್. ಸೊ ಚಾರ್ಜ್ ಕೊಟ್ಟಿದ್ದಾರೆ. ಸೊ ಚಾರ್ಜ್ ಎಷ್ಟು,
10,800 ಕೂಲಂಬ್ ಇದೆ ಥ್ರೂ ಎವ್ರಿ ಅವರ್. ಸೊ ಹಿಂದೇನು ನೋಡಿದ್ರಿ, ಸೆಕೆಂಡ್. ಟೈಮ್ದು SI ಯೂನಿಟ್ ಇಸ್ ಸೆಕೆಂಡ್. ಯೂನಿಟ್ಸು, ಹವರು, ಮಿನಿಟು ಏನು ಬೇಕಾದ್ರೂ ಆಗಿರ್ಬೋದು, ಬಟ್ SI ಯೂನಿಟ್ ಅಂತ ಬಂದಾಗ ಒಂದೇ ಇರುತ್ತೆ, ದಟ್ ಇಸ್ ಸೆಕೆಂಡ್. ಸೊ ಹವರ್ ಏನಿದೆ ಇಟ್ ಶುಡ್ ಬಿ ಕನ್ವರ್ಟೆಡ್ ಇನ್ ಟು ಸೆಕೆಂಡ್. ಯಾಕಂದರೆ ಇಲ್ಲಿ ಕೊಲಮ್ ಇಸ್ ದ SI ಯೂನಿಟ್. ನಿಮಗೆ SI ಯೂನಿಟಲ್ಲೇ ಬರಬೇಕು ಅಂದರೆ ಎಲ್ಲದು SI ಯೂನಿಟಲ್ಲೇ ಇರಬೇಕು, ಅದನ್ನು ತಲೆಯಲ್ಲಿ ಇಟ್ಕೊಳ್ರಿ. ಓಕೆ, ಸೊ ಈಗ ಎವ್ರಿ ಅವರ್. ಸೊ 1 ಅವರ್ ಅಂದರೆ ಎಷ್ಟು ಸೆಕೆಂಡ್ಸು? 3600 ಸೆಕೆಂಡ್ಸ್ ಇದೆ ನೋಡ್ರಿ. 1 ಅವರ್ ಅಂದರೆ 3600 ಸೆಕೆಂಡ್ಸ್. ಚಾರ್ಜ್ ಇದೆ, ಕರೆಂಟ್ ಬೇಕು, I. ಸೊ ಹಿಂದೆ ನೋಡಿದ್ರಿ ಫಾರ್ಮುಲಾ, I ಈಸ್ ಈಕ್ವಲ್ ಟು ಏನು? Q/T ಹಾಕ್ರಿ, ಬರುತ್ತೆ. ಸೊ ಕರೆಂಟ್, ಓಕೆ ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ತೀನಿ. I ಎಷ್ಟಿದೆ? ಚಾರ್ಜ್ ಎಷ್ಟಿದೆ? ಕರೆಂಟ್ ಕ್ಯಾಪಿಟಲ್ I, ಚಾರ್ಜ್ Q 10,800 ಡಿವೈಡೆಡ್ ಬೈ ಟೈಮ್ ಎಷ್ಟಿದೆ? 3600. ಸೊ ಕ್ಯಾಲ್ಕುಲೇಟ್ ಮಾಡಿರಿ. 0 0 ಕ್ಯಾನ್ಸಲ್, 36 1 36 3 ಸೊ ಕರೆಂಟ್ ಎಷ್ಟಾಯಿತು? 3 SI ಯೂನಿಟ್ ಬರೀಬೇಕು, ಆಂಪಿಯರ್. ಓಕೆ, ಆನ್ಸರ್ ಇಲ್ಲ, ಫೈನ್. 3 ಆಂಪಿಯರ್, ಸಿಂಪಲ್, 1 ಮಾರ್ಕ್ಸ್. ನೆಕ್ಸ್ಟು, ಓಕೆ ನೀವೇ ಟ್ರೈ ಮಾಡಿರಿ. ಸೊ ಒಂದು ಕರೆಂಟ್ ಇದೆ. ಸೊ ಕರೆಂಟ್ ಎಷ್ಟಿದೆ? 4.8 ಆಂಪಿಯರ್ಸ್ ಇದೆ. ಸರ್ಕ್ಯೂಟರ್ ಫ್ಲೋ ಆಗ್ತಿದೆ 45 ಸೆಕೆಂಡ್ಸ್, 45 ಸೆಕೆಂಡ್ ಫ್ಲೋ ಆಗ್ತದೆ. ಸೊ ಎಷ್ಟು ಚಾರ್ಜ್ ಸೊ ಎಷ್ಟು ಚಾರ್ಜ್ ಇದೆ, ಎಷ್ಟು ಚಾರ್ಜ್ ಫ್ಲೋ ಆಗ್ತದೆ, ಪಾಸ್ ಆಗ್ತದೆ. ಓಕೆ, ಟ್ರೈ ಮಾಡಿರಿ, ಒಂದೆರಡು ಪಾಸ್ ಮಾಡಿರಿ, ಟ್ರೈ ಮಾಡಿರಿ, ನೋಡಿರಿ. ಸೊ ಏನೇನಿದೆ ಫಸ್ಟ್ ಬರ್ಕೊಳ್ರಿ. ಸೊ ನಿಮಗೆ ಕರೆಂಟ್ ಕೊಟ್ಟಿದ್ದಾರೆ, ಚಾರ್ಜ್ ಕೇಳ್ತಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ಸೊ ಫಾರ್ಮುಲಾ, ಸೊ ಕರೆಂಟ್ I ಗೊತ್ತು, Q ಫೈಂಡ್ ಮಾಡಬೇಕು, T ಗೊತ್ತು, T ಗೊತ್ತು. ಸೊ T ಗೊತ್ತು, Q ಫೈಂಡ್ ಮಾಡಬೇಕು ಅಂದರೆ I ಈಸ್ ಈಕ್ವಲ್ ಟು Q/T. ಸೊ I ಈಸ್ ಈಕ್ವಲ್ ಟು Q/T, Q ಈಸ್ ಈಕ್ವಲ್ ಟು IT. ಸೊ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ Q ಇದೆ, I ಎಷ್ಟು? 4.8, T ಎಷ್ಟು? 45. ಎರಡು ಸಬ್ಸ್ಟಿಟ್ಯೂಟ್ ಮಾಡಿರಿ, ಕ್ಯಾಲ್ಕುಲೇಟ್ ಮಾಡಿರಿ. ಯು ವಿಲ್ ಗೆಟ್ ದ ಆನ್ಸರ್ ಎಸ್ 216 ಕೂಲಂಬ್. ಏನು ಕೊಟ್ಟಿದ್ದಾರೆ, ವಾಟ್ ಈಸ್ ಮಿಸ್ಸಿಂಗ್? ನೆಕ್ಸ್ಟು ಫಾರ್ಮುಲಾ ಹಾಕಬೇಕು, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಸಾಲ್ವ್ ಮಾಡಿರಿ, ಬಂತು. ಓಕೆ, ಸೊ ಇದೇನಿದೆ, ದಿಸ್ ಈಸ್ ಆ್ಯಕ್ಚುಲಿ ಈಗೆಲ್ಲ ಇದು ಒಂದೇ ಡಿವೈಸಲ್ಲಿ ಐ ಕ್ಯಾನ್ ಮೆಷರ್ ಕರೆಂಟ್, ಐ ಕ್ಯಾನ್ ಮೆಷರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಐ ಕ್ಯಾನ್ ಮೆಷರ್ ರೆಸಿಸ್ಟೆನ್ಸ್. ಸೊ ಇನ್ನೂ ಸಾಕಷ್ಟು ಮೆಷರ್ ಮಾಡ್ಬೋದು. ಬಟ್ ನಿಮಗೆ ಇನ್ನೂ ಆಗಿನ ಕಾಲದ್ದು ಅಂದರೆ ಲೈಕ್ ನಾನು 10th ಓದ್ಬೇಕಾದ್ರೆ 2009 ನಾನು ಎಕ್ಸಾಮ್ ಬರೆದಿದ್ದು. ಅವಾಗೂ ಇದೇ ಸಿಲೆಬಸ್ ಇತ್ತು, ಇನ್ನೂ ಜಾಸ್ತಿ ಇತ್ತು. ನಿಮಗೆ ಎಷ್ಟೋ ಚಾಪ್ಟ್ರೆಲ್ಲ ರಿಡ್ಯೂಸ್ ಮಾಡಿದ್ದಾರೆ. ಪೀರಿಯೋಡಿಕ್ ಕ್ಲಾಸಿಫಿಕೇಷನ್ ಇಲ್ಲ, ಕೆಲವೊಂದು ಚಾಪ್ಟ್ರಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸೇ ತೆಗೆದುಬಿಟ್ಟಿದ್ದಾರೆ. ಸೊ ನಾನು ಓದಬೇಕಾದ್ರೂ ಇತ್ತು. ನಮ್ಗೆ ಸೀನಿಯರ್ಸಿಗೆ ಫಸ್ಟ್ ಟೈಮ್ ಈ ಬುಕ್ ಅಂದರೆ ಈ ಹೊಸ ಸಿಲೆಬಸ್ ತಂದಿದ್ದು 2007. ಓಕೆ, ಸೊ ನೆಕ್ಸ್ಟ್ ವೋಲ್ಟೇಜ್. ಸೊ ವೋಲ್ಟೇಜ್ ಅಂದರೆ ಏನು? ಸೊ ವೋಲ್ಟೇಜ್ ಅಂದರೆ ವರ್ಕ್ ಡನ್. ಈಗ ನಾನು ಕೆಲಸ ಮಾಡಬೇಕು. ಸೊ ಚಾರ್ಜ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಮಾಡಬೇಕು ಅಂದರೆ ಕೆಲಸ ಲೈಕ್ ಒಂದು ಸ್ವಲ್ಪ ಆದರೂ ವರ್ಕ್ ಆಗಬೇಕು ತಾನೆ. ಸೊ ವರ್ಕ್ ಆಗಿಲ್ಲ, ಚಾರ್ಜ್ ಎಲ್ಲಿದೆಯೋ ಅಲ್ಲೇ ಇದೆ, ನಾನು ಎಲ್ಲಿ ನಿಂತಿದ್ದೀನೋ ಅಲ್ಲೇ ನಿಂತಿದ್ದೀನಿ, ಮೂವ್ ಆಗ್ತಿಲ್ಲ, ಏನೂ ಮಾಡ್ತಿಲ್ಲ. ಸೊ ವರ್ಕ್ ಡನ್ ಏನು? 0. ವರ್ಕ್ ಡನ್ ಡೆಫಿನೇಷನ್ ಏನು? 9th ಓದಿದಿರೋ ಇಲ್ಲೋ. ಸೊ ವರ್ಕ್ ಡನ್ ಅಂದರೆ ಡಿಸ್ಪ್ಲೇಸ್ ಆಗಬೇಕು, ಮೂವ್ ಆಗಬೇಕು. ಸೊ ಅವಾಗಷ್ಟೇ ವರ್ಕ್ ಡನ್ ಆಗುತ್ತೆ. ಸೊ ಸಿಮಿಲರ್ಲಿ ವರ್ಕ್ ಡನ್ ಟು ಮೂವ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ. ಸೊ ಎಷ್ಟು ವರ್ಕ್ ಆಗುತ್ತೆ, ದಟ್ ಈಸ್ ಮೆಜರ್ಡ್ ಥ್ರೂ ವೋಲ್ಟೇಜ್. ಸೊ ಇದನ್ನು ಮೆಜರ್ ಮಾಡೋದಕ್ಕೆ ಏನು ಮಾಡ್ತೀವಿ? ವಿ ಯೂಸ್ ವೋಲ್ಟ್ ಮೀಟರ್. ಕರೆಂಟ್ನ ಆ್ಯಮ್ ಮೀಟರ್, ವೋಲ್ಟೇಜ್ನ ವೋಲ್ಟ್ ಮೀಟರ್. ಸೊ ಆ್ಯಮ್ ಮೀಟರ್ ಹೆಂಗೆ ಕನೆಕ್ಟ್ ಮಾಡ್ತೀವಿ? ಸೀರೀಸ್. ವೋಲ್ಟ್ ಮೀಟರ್ ಹೆಂಗೆ ಕನೆಕ್ಟ್ ಮಾಡ್ತೀವಿ? ಪ್ಯಾರಲಲ್. ಕೇಳಿದ್ರೆ 2 ಕೇಳ್ಬೋದು, 2 ಮಾರ್ಕ್ಸ್ಗೆ, ಇಲ್ಲ 1 ಮಾರ್ಕ್ಸ್ಗೆ 1 ಕೇಳ್ಬೋದು. ಸೊ ಪ್ಯಾರಲಲ್ ಅಂದರೆ ನೋಡ್ರಿ, ಇಲ್ಲಿ ಆ್ಯಮ್ ಮೀಟರ್ನ ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ. ವೋಲ್ಟ್ ಮೀಟರ್ನ ಏನು ಡಿವೈಸ್, ಯಾವುದ್ರಲ್ಲಿ ಎಲ್ಲಿ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಅಥವಾ ಎಲ್ಲಿ ವೋಲ್ಟೇಜ್ನ ಮೆಷರ್ ಮಾಡಬೇಕು ಅದಕ್ಕೆ ಪ್ಯಾರಲಲ್ಲಾಗಿ ಕನೆಕ್ಟ್ ಮಾಡ್ತೀವಿ. ನೆನಪಿಡ್ಕೊಳ್ರಿ, ಇದು ಎರಡರದ್ದು ಚೇಂಜ್ ಮಾಡಿದ್ರಿ ಅಂದರೆ ನಿಮಗೆ ಕರೆಕ್ಟ್ ವ್ಯಾಲ್ಯೂ ಬರೋದೇ ಇಲ್ಲ. ಆ್ಯಂಡ್ ಎರಡು ಚೇಂಜ್ ಮಾಡಿದ್ರೆ ಅಂದರೆ
ಕರೆಂಟೇ ಫ್ಲೋ ಆಗಲ್ಲ. ಯಾಕೆ ಏನು ಅಂತ ಆಮೇಲೆ ಹೇಳ್ತೇನೆ. ಬಟ್ ವೋಲ್ಟ್ ಮೀಟರ್ನ ನಾವು ಇಲ್ಲಿ ಅಂದರೆ ಪ್ಯಾರಲಲ್ ಕನೆಕ್ಟ್ ಮಾಡೋ ಬದಲು ವೋಲ್ಟ್ ಮೀಟರ್ನ ಇಲ್ಲಿ ಹಾಕಿದ್ರೆ ಕರೆಂಟ್ ಫ್ಲೋ ಆಗಲ್ಲ. ಯಾಕೆ ಅಂತ ಹೇಳ್ತೇನೆ, ಈಗಲ್ಲ, ಇನ್ನೊಂದು ನೆಕ್ಸ್ಟ್ ವಿಡಿಯೋಲಿ. ಸೊ 1 ವೋಲ್ಟ್ ಅಗೇನ್ ಫಾರ್ಮುಲಾ V = W/Q. W ಅಂದರೆ ವರ್ಕ್, Q ಅಂದರೆ ಚಾರ್ಜ್, ಗೊತ್ತು. ಸೊ ಇದೇ 1 ವೋಲ್ಟ್ ಆಗಬೇಕು ಅಂದರೆ ವರ್ಕ್ SI ಯೂನಿಟ್ ಆಫ್ ವರ್ಕ್ 9th ಓದಿದ್ದೀರಾ, ಜೋಲ್. ಚಾರ್ಜ್ ಹಿಂದೆನೂ ಓದಿದ್ರಿ, ಕೂಲಮ್. ಸೊ 1 ಜೋಲ್ ಆಗಬೇಕು, 1 ಕೂಲಂಬ್ ಆಗಬೇಕು. ಸೊ ಆವಾಗಷ್ಟೇ ದಿಸ್ ವಿಲ್ ಬಿ 1 ವೋಲ್ಟ್. ಸೊ ಏನು ಡೆಫಿನೇಷನ್ ಇಲ್ಲೇ ಬಂತಲ್ಲ, ಬರೀರಿ. 1 ಜೋಲ್ ಆಫ್ ವರ್ಕ್, 1 ಜೋಲ್ ಆಫ್ ವರ್ಕ್ ಆಗಬೇಕು ಯಾವಾಗ 1 ಕೂಲಂಬ್ ಆಫ್ ಚಾರ್ಜ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಮಾಡೋದಕ್ಕೆ. 1 ಜೋಲ್ ಆಫ್ ವರ್ಕ್ ಡನ್ ಟು ಮೂವ್ 1 ಯೂನಿಟ್ ಪಾಸಿಟಿವ್ ಚಾರ್ಜ್ ಬಿಟ್ವೀನ್ 2 ಪಾಯಿಂಟ್ಸ್. ಓಕೆ, ಆಯ್ತಲ್ಲ. ನೆಕ್ಸ್ಟು ಒಂದು ಪ್ರಾಬ್ಲಮ್ ನೋಡೋಣ, ಸಣ್ಣ ಪ್ರಾಬ್ಲಮ್. ಎಷ್ಟು ವರ್ಕ್ ಮೂವಿಂಗ್ ಎ ಚಾರ್ಜ್ ಆಫ್ 2 ಕೂಲಂಬ್. ಸೊ ಏನಿದೆ ಬರ್ಕೊಡ್ರಿ. ಸೊ ಚಾರ್ಜ್ ಇದೆ ಎಷ್ಟು, 2 ಕೂಲಂಬು, ಹ್ಯಾವಿಂಗ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ 12 ವೋಲ್ಟ್. ವಿ ಇದೆ ಎಷ್ಟು, 12 ವೋಲ್ಟ್. ಏನು ಫೈಂಡ್ ಮಾಡಬೇಕು, ವಾಟ್ ಈಸ್ ದ ವರ್ಕ್ ಡನ್. ಸೊ ವರ್ಕ್ ಡನ್ ಎಷ್ಟು, ಡಬ್ಲ್ಯೂ ಫೈಂಡ್ ಮಾಡಬೇಕು. ಏನು ಕೊಟ್ಟಿದ್ದಾರೆ ಬರೀತೀರಾ. ನೆಕ್ಸ್ಟ್ ಏನು ಮಾಡಬೇಕು, ಫಾರ್ಮುಲಾ ಏನು, V = W/Q. ಏನು ಬೇಕು, ವಿ ಗೊತ್ತು, ಕ್ಯೂ ಗೊತ್ತು, ಡಬ್ಲ್ಯೂ ಗೊತ್ತಿಲ್ಲ. ಸೊ W = ಕ್ಯೂನ ಲೆಫ್ಟ್ ಸೈಡ್ ಕಳಿಸಿದ್ರೆ V Q. ಫಸ್ಟ್ ಸ್ಟೆಪ್ ಆಯಿತು, ಸೆಕೆಂಡ್ ಸ್ಟೆಪ್ ಆಯಿತು. ಈಗ ಏನು ಮಾಡ್ತೀರ, ನೆಕ್ಸ್ಟು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ W = V ಎಷ್ಟು, 12, Q ಎಷ್ಟು, 2. ಸೊ 12 2s 24. SI ಯೂನಿಟ್ ಆಫ್ ವರ್ಕ್ ಜೋಲ್. ಸಿಂಪಲ್. ಓಕೆ, ಸೊ ನೆಕ್ಸ್ಟಲ್ಲಿ ಸ್ಟೆಪ್ ವೈಸು ಕೊಟ್ಟಿದ್ದೀನಿ, ನೋಡಿರಿ ಏನೇನು ಬರೀಬೇಕು. ಫಸ್ಟ್ ಕ್ಲೀನಾಗಿ ಬರೆದು ವ್ಯಾಲ್ಯೂಸ್ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ಬರೀರಿ. ಸಿಮಿಲರ್ಲಿ ಎ ಕರೆಂಟ್ ಆಫ್ 15 ಆಂಪಿಯರ್ ಫ್ಲೋಸ್ ಥ್ರೂ ಕಂಡಕ್ಟರ್ ಫಾರ್ 3 minutes. ಏನು ಹೇಳಿದೆ, SI ಯೂನಿಟ್. ಸೊ 3 minutes ಅಂದರೆ ಟೈಮ್ ಎಷ್ಟಾಯಿತು, 3 minutes ಅಂದರೆ 3 × 60 = 180 seconds. ಸೊ ಟೈಮ್ 180 seconds. ಕರೆಂಟ್ ಇದೆ I 15 amperes. ಸೊ T ಇದೆ, I ಇದೆ, ಮೋಸ್ಟ್ ಪ್ರಾಬಬ್ಲಿ ಚಾರ್ಜ್ Q. ಕರೆಂಟ್ ಓಕೆ. ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಚಾರ್ಜ್. ಎಷ್ಟು ಚಾರ್ಜ್. ಸೊ Q ಫೈಂಡ್ ಮಾಡಬೇಕು. ಸೊ Q ಫೈಂಡ್ ಮಾಡಬೇಕು ಅಂದರೆ ಅಗೇನ್ I = Q/T. ಸೊ Q ಫೈಂಡ್ ಮಾಡಬೇಕು, Tನ ಲೆಫ್ಟ್ ಸೈಡ್ ಕಳಿಸಿದ್ರೆ IT. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ I ವ್ಯಾಲ್ಯೂ ಎಷ್ಟು, 15, ಟೈಮ್ 180. ಸೊ 15 × 180 ಅಂದರೆ 2700 ಕೂಲಂಬ್. ಓಕೆ, ಆಯ್ತಲ್ಲ. ಏನು ಕೊಟ್ಟಿದ್ದಾರೆ ಬರೀರಿ, ಫಾರ್ಮುಲಾ ಹಾಕ್ರಿ, ಸಬ್ಸ್ಟಿಟ್ಯೂಟ್ ಮಾಡಿರಿ, ಸಾಲ್ವ್ ಮಾಡಿರಿ. ಇನ್ನೊಂದಿದೆ, ಇಫ್ ದ ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್ ಇಸ್ 1.6. ಇದು ನೋಡಿದ್ದೀರಾ. ಸೊ ಚಾರ್ಜ್ ಎಷ್ಟು, ಎಲೆಕ್ಟ್ರಾನ್ದು ಚಾರ್ಜು. ಸೊ 1 ಎಲೆಕ್ಟ್ರಾನ್ ಇಸ್ 1.6 × 10⁻⁻⁻, 19 ಕೂಲಂಬ್. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಅಂತ ಫೈಂಡ್ ಮಾಡಬೇಕು. ಸೊ ಫಾರ್ಮುಲಾ ಅಗೇನ್ Q = NE. N ಫೈಂಡ್ ಮಾಡಬೇಕು. ಹಿಂದೆ ಫೈಂಡ್ ಮಾಡಿರಿ 1 ಕೂಲಂಬ್ದು, ಬಟ್ ಇಲ್ಲಿ 2700 ಕೂಲಂಬಲ್ಲಿ ಎಷ್ಟು ಹಾಕ್ರಿ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ. Q 2700. ಸೊ N ಗೊತ್ತಿಲ್ಲ, E 1.6 × 10⁻⁻⁻, 2 ಕೂಲಂಬ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಸೊ N = 2700 / 1.6 × 10⁻⁻⁻. ಸಾಲ್ವ್ ಮಾಡಿರಿ. ಸಾಲ್ವ್ ಮಾಡಿರೋದು ಇಲ್ಲಿ ಆನ್ಸರ್ ಇದೆ, ಸ್ಕ್ರೀನ್ಶಾಟ್ ತೊಗೊಳ್ರಿ. ಓಕೆ, ನೆಕ್ಸ್ಟು ಲಾಸ್ಟ್ ನೋಡೋಣ, ರೆಡ್ ರೆಸಿಸ್ಟೆನ್ಸ್. ಇದು ಹೆಂಗೆ ನೋಡ್ತಿದ್ರೆ ಅಪ್ಪ ನೋಡಬಾರ್ದು, ಯಾಕಂದರೆ ಕಣ್ಣು ಒಡೆದಂಗೆ ಆಗ್ತಿದೆ ಅಲ್ಲ. ರೆಸಿಸ್ಟೆನ್ಸ್ ಎಷ್ಟು ಅವಾಯ್ಡ್ ಮಾಡ್ತೀರ. ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಅಂದರೆ ಏನು, ಒಂಥರ
ವೇಟ್ ಕಂಟ್ರೋಲ್. ಸೊ ಈಗ ಸಿಂಪಲ್ ಆಗಿ ರೆಸಿಸ್ಟೆನ್ಸ್ ಅಂದರೆ ಸ್ವಲ್ಪ ಅವಾಯ್ಡ್ ಮಾಡೋದು ಅಥವಾ ಎಷ್ಟಾಗತ್ತೋ ಅಷ್ಟು ಸ್ಟಾಪ್ ಮಾಡೋದು. ನನಗೆ ಎಷ್ಟಾಗತ್ತೋ ನಾನು ಸ್ಟಾಪ್ ಮಾಡ್ತೀನಿ. ನನಗಾಗಿಲ್ಲ ಅಂದರೆ ಬಿಡ್ತೀನಿ. ಇಲ್ಲ ನನಗೆ ಫುಲ್ಲು ಶಕ್ತಿ ಇದೆ, ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಫುಲ್ ಕಂಟ್ರೋಲ್ ಮಾಡಿ ಅವಾಯ್ಡ್ ಮಾಡ್ತೀನಿ, ತಡಿತೀನಿ. ಐ ರೆಸಿಸ್ಟೆನ್ಸ್. ಸೊ ಸಿಂಪಲ್ ಆಗಿ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂದರೆ ಮೆಜರ್ ಆಫ್ ಹೌ ಮಚ್ ಮೆಟೀರಿಯಲ್ ಅಪೋಸಸ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಂದರೆ ಎಷ್ಟು ಕರೆಂಟ್ನ ಅವಾಯ್ಡ್ ಅಂದರೆ ತಡೆಯುತ್ತೆ. ಸೊ ನಾನು ಕರೆಂಟ್ ಏನೂ ಬಿಡಲ್ಲ, ಏನು ಕರೆಂಟ್ ಫ್ಲೋ ಆಗ್ತಿದೆ ಅಷ್ಟೂ ನಾನು ಸ್ಟಾಪ್ ಮಾಡ್ತೀನಿ ಅಂದರೆ ಒಂದು ಸ್ವಲ್ಪನೂ ಬಿಡಲ್ಲ ಅಂದರೆ ಇಟ್ಸ್ ಇನ್ಸುಲೇಟರ್ ಅಂತಾರೆ. ಅಂದರೆ ಹೈ ರೆಸಿಸ್ಟೆನ್ಸ್ ಇರುತ್ತೆ. ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಇದೇ ತಗೊಳ್ರಿ, ಅಥವಾ ಸಿಂಪಲಾಗಿ ಹೇಳಬೇಕು ಅಂದರೆ ಇಲ್ಲೊಂದು ವೈರ್ ಇದೆ. ಸೊ ಈ ವೈರಲ್ಲಿ ಹೊರಗೆಲ್ಲ ಏನು ಮಾಡಿರ್ತಾರೆ, ಪ್ಲಾಸ್ಟಿಕ್ ಹಾಕಿರ್ತಾರೆ. ನಾನು ವೈರ್ನ ಕನೆಕ್ಟ್ ಮಾಡಿ ಈ ಪ್ಲಾಸ್ಟಿಕ್ ಮುಟ್ಟೋದು ನಂಗೆ ಶಾಕ್ ಹೊಡೆಯಲ್ಲ, ಯಾಕಂದರೆ ದಿಸ್ ಇಸ್ ಇನ್ಸುಲೇಟರ್. ಇದು ಫುಲ್ಲು ಹೈ ರೆಸಿಸ್ಟೆನ್ಸ್ ಇರುತ್ತೆ, ಅಂದರೆ ಕರೆಂಟ್ ಫ್ಲೋನೇ ಆಗಲ್ಲ. ಅದೇ ನಾನೇನಾದರೂ ಇದನ್ನು ಕನೆಕ್ಟ್ ಮಾಡಿ ಇಲ್ಲಿ ವೈರ್ ಇದೆ, ಸೊ ಇದನ್ನು ಟಚ್ ಮಾಡಿದ್ರೆ ಏನಾಗುತ್ತೆ, ಶಾಕ್ ಹೊಡೆಯುತ್ತೆ. ಯಾಕಂದರೆ ಇಲ್ಲಿ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ಅಂದರೆ ಇಲ್ಲಿಂದ ಏನು ಕರೆಂಟ್ ಫ್ಲೋ ಆಗುತ್ತೋ ಇಲ್ಲಿ ಆರಾಮ್ ಬರುತ್ತೆ ಕರೆಂಟು. ಸೊ ಎಂಡಲ್ಲಿ ಸೊ ರೆಸಿಸ್ಟೆನ್ಸ್ ತುಂಬ ಕಮ್ಮಿ ಇರುತ್ತೆ. ಸೊ ಕರೆಂಟ್ ಈಸಿಯಾಗಿ ಫ್ಲೋ ಆಗುತ್ತೆ. ಕರೆಂಟ್ ಈಸಿಯಾಗಿ ಫ್ಲೋ ಆಯಿತು ಅಂದರೆ ರೆಸಿಸ್ಟೆನ್ಸ್ ಕಮ್ಮಿ. ಕರೆಂಟ್ ಫ್ಲೋ ಆಗೋಕ್ಕೆ ಚಾನ್ಸೇ ಇಲ್ಲ ಅಂದರೆ ರೆಸಿಸ್ಟೆನ್ಸ್ ಜಾಸ್ತಿ. ಓಕೆ, ಗ್ರೇಟರ್ ದ ರೆಸಿಸ್ಟೆನ್ಸ್ ಮೋರ್ ಎನರ್ಜಿ ಇಸ್ ನೀಡೆಡ್ ಟು ಪುಷ್ ದ ಕರೆಂಟ್. ಓಕೆ, ಓವರ್ ಸೊ ಜಾಸ್ತಿ ರೆಸಿಸ್ಟೆನ್ಸ್ ಅಂದರೆ ಕರೆಂಟ್ ಕಮ್ಮಿ. ಸೊ ಈ ರೆಸಿಸ್ಟೆನ್ಸ್ನ ಅಥವಾ ರೆಸಿಸ್ಟೆನ್ಸ್ ಹೆಂಗೆ ಮೆಜರ್, ಓಮ್ ಮೀಟರ್. ಸೊ ಓಮ್ ಮೀಟರ್ ಏನು ಬೇಡ ನಿಮಗೆ, ಬಟ್ SI ಯೂನಿಟ್, ಅಗೇನ್ ರೆಸಿಸ್ಟೆನ್ಸ್ ಟು SI ಯೂನಿಟ್. SI unit of resistance is represented as capital R. So SI unit of resistance is ohm. ಇದೊಂದು ಬೇರೆ ಸಿಂಬಲ್, ಲೈಕ್ ಇಟ್ಸ್ ಎ ಗ್ರೀಕ್ ಸಿಂಬಲ್. ಸೊ ಓಮ್. Right. ಆಯ್ತಲ್ಲ. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಇನ್ನು ಐ ವಿಲ್ ಬಿ ಮೇಕಿಂಗ್ ಮೋರ್ ಸಚ್ ವಿಡಿಯೋಸ್. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬೇರೆ ಏನಾದರೂ ಬೇಕಿತ್ತು ಅಂದ್ರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಅಗೇನ್. ಜೈ ಹಿಂದ್, ಜೈ ಕರ್ನಾಟಕ.